ಕಲ್ಯಾಣ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಉಷ್ಣಾಂಶ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಬೇಗೆಗೆ ತುಂಗಭದ್ರಾ ಜಲಾಶಯ ಖಾಲಿಯಾಗುವ ಆತಂಕ ಈಗ ಎದುರಾಗಿದೆ. 4 ಜಿಲ್ಲೆಗೆ ಜೀವನಾಡಿಯಾಗಿರುವ ತುಂಗಭದ್ರಾ ಡ್ಯಾಂ, ಕೊಪ್ಪಳದಲ್ಲಿರುವಂತಹ ತುಂಗಭದ್ರಾ ಡ್ಯಾಂ, ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 12 ಟಿಎಂಸಿ ನೀರು ಮಾತ್ರ ಸಂಗ್ರಹ ಇದೆ. 10 ಟಿಎಂಸಿ ನೀರು ಬೆಳೆ ಮತ್ತು ಕುಡಿಯೋದಿಕ್ಕೆ ಬೇಕು. ಇದೇ ದೊಡ್ಡ ಸವಾಲಾಗಿರೋದು. 12ರಲ್ಲಿ 2 ಟಿಎಂಸಿ ಜಲಚರಗಳಿಗೆ, 10 ಟಿಎಂಸಿ ರೈತರ ಬೆಳೆಗೆ ಪೂರೈಕೆಯಾಗುತ್ತೆ. ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳ ಜನರಿಗೆ ಇದೀಗ ಆತಂಕವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ 4 ಜಿಲ್ಲೆಗಳಿಗೆ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಇದೀಗ ನೀರಿನ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು. ನಾನು ದೃಶ್ಯದ ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಸುಮಾರು 100 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದಲ್ಲಿ ಈಗ ಕೇವಲ 12 ಟಿಎಂಸಿಯಷ್ಟು ನೀರು ಮಾತ್ರ ಇರತಕ್ಕಂಥದ್ದು. ಈಗಾಗಲೇ ಬಿರು ಬೇಸಿಗೆ ಆರಂಭವಾಗಿರ್ತಕ್ಕಂಥದ್ದು. 4 ಜಿಲ್ಲೆಯ ಜನರಿಗೆ ಕುಡಿಯ ನೀರಿಗೆ ಇದೀಗ ಆತಂಕವಾಗಿರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 12 ಟಿಎಂಸಿಯಷ್ಟು ನೀರಿದೆ. ಕಳೆದ ವರ್ಷ 7 ಟಿಎಂಸಿಯಷ್ಟು ನೀರಿತ್ತು. ಆದರೆ ಮಳೆಗಾಲ ಬೇಗನೆ ಆರಂಭವಾಗಿತ್ತು. ಹೀಗಾಗಿ ಒಂದಿಷ್ಟು ಆತಂಕಗಳು ದೂರವಾಗಿದ್ದು, ಆದರೆ ಇದೀಗ ಮಳೆಗಾಲ ಕೂಡ ಈ ಬಾರಿ ಕಡಿಮೆ ಇದೆ ಅನ್ನೋ ಒಂದು ವರದಿಯನ್ನು ಕೂಡ ಈಗಾಗಲೇ ಹವಾಮಾನ ತಜ್ಞರು ಕೂಡ ನೀಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ಜಿಲ್ಲೆಯ ರೈತರು ರೈತರು ಸೇರಿದಂತೆ ಜನರಿಗೆ ಇದೀಗ ಕುಡಿಯೋ ನೀರಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಈ ಒಂದು 12 ಟಿಎಂಸಿ ನೀರಿನಲ್ಲಿ 2 ಟಿಎಂಸಿ ನೀರನ್ನು ಜಲಚರಗಳಿಗೆ ಇಟ್ಕೊಳ್ಬೇಕಾಗ್ತದೆ. ಉಳಿದ ನೀರಿನಲ್ಲಿ ಸುಮಾರು 3 ಟಿಎಂಸಿಯಷ್ಟು ನೀರನ್ನು ಮೇ ಹಂತದವರೆಗೂ ಕೂಡ ಕುಡಿಯೋ ನೀರಿಗೆ ಬೇಕಾಗ್ತದೆ. ಆದರೆ ಇದೀಗ ಬಿರು ಬೇಸಿಗೆ ಆರಂಭವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಕೂಡ ಆವಿ ಆಗ್ತಾ ಇದೆ. ಹೀಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ತಲೆದೋರೋದ್ರಲ್ಲಿ ಯಾವುದೇ ರೀತಿಯಾದ ಒಂದು ಅನುಮಾನ ಇಲ್ಲ ಅಂತ ಹೇಳ್ಬೋದು. ಮತ್ತೊಂದು ಭಾಗ ನನಗೆ ಜಾಕ್ವೆಲ್ ತೋರಿಸ್ತಾ ಇದ್ದೀವಿ. ಈ ಜಾಕ್ವೆಲ್ಲು ಈ ಕೊಪ್ಪಳಕ್ಕೆ ಒಂದು ಕುಡಿಯೋ ನೀರಿನಿಗೆ ಒಂದು ಕೊಡ್ತಕ್ಕಂಥ ಒಂದು ಜಾಕ್ವೆಲ್ಲು. ಅದು ಈಗಾಗಲೇ ಜಾಕ್ವೆಲ್ಲಿಂದ ಅಪಾರ ಪ್ರಮಾಣದ ನೀರು, ಅಂದರೆ ದೂರದಲ್ಲಿ ನೀರು ಇರ್ತಕ್ಕಂಥದ್ದು. ಹೀಗಾಗಿ ನೀರನ್ನು ಕೂಡ ಕೊಪ್ಪಳ ನಗರಕ್ಕೆ ಕೊಡುವಂಥದ್ದು ಕೂಡ ಈಗಾಗಲೇ ತೊಂದರೆ ಆಗಿರ್ತಕ್ಕಂಥದ್ದು. ಸಹಜವಾಗಿಯೇ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಅಷ್ಟೇ ಏನು ರಾಯಚೂರು ಜಿಲ್ಲೆಗೆ ಕೆರೆ ತುಂಬಿಸುವ ಯೋಜನೆಗಳಿಗೆ ಕುಡಿಯೋ ನೀರನ್ನು ಕೊಳ್ಳಾಗಿತ್ತು. ಆ ಒಂದು ಕೆನಲ್ ಕೂಡ ಒಡೆದು ಅಪಾರ ಪ್ರಮಾಣದ ನೀರು ಕೂಡ ವೇಸ್ಟ್ ಆಗಿತ್ತು. ಇದೀಗ ತುಂಗಭದ್ರಾ ಜಲಾಶಯದಲ್ಲಿ ಇರ್ತಕ್ಕಂಥ ನೀರು ಏನು ಮೇ ಹಂತದವರೆಗೂ ಕೂಡ ಕುಡಿಯೋ ನೀರಿಗೆ ಬರ್ತದೆ ಅಂತ ಹೇಳ್ತಾರೆ. ಆದರೆ ಬಿರು ಬೇಸಿಗೆ ಇರ್ತಕ್ಕಂಥ ಸುಮಾರು 40 ಡಿಗ್ರಿಯಷ್ಟು ಸೆಲ್ಸಿಯಸ್ ಬಿಸಿಲು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಕೂಡ ಆವಿ ಆಗ್ತದೆ. ಹೀಗಾಗಿ ಮುಂಬರದಿರತಕ್ಕಂಥ ದಿನಗಳಲ್ಲಿ ಸಹಜವಾಗಿದೆ ಕುಡಿಯೋ ನೀರಿಗೆ ತೊಂದರೆ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನಂತ ಹೇಳಿದರೆ, ಈಗಾಗಲೇ ಮತ್ತೊಂದು ಕಡೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಕೂಡ ಈಗಾಗಲೇ ಬದಲಾವಣೆ ಮಾಡೋಂಥ ಒಂದು ಕಾರ್ಯ ಕೂಡ ಆಗಿದೆ. ಅದು ಆದಷ್ಟು ಬೇಗನೆ ಆದರೆ ಮಾತ್ರ ಹೆಚ್ಚಿನ ಪ್ರಮಾಣದ ನೀರನ್ನು ಕೂಡ ಸಂಗ್ರಹ ಮಾಡ್ಬೋದು. ಒಂದು ಕಡೆ ಏನಂತ ಹೇಳಿದ್ರೆ ಅಧಿಕಾರಿಗಳು ಆದಷ್ಟು ಬೇಗನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೇವರೆಗೆ. ಆದರೆ ಇಲ್ಲಿ ಕೂಡ ಕೇವಲ 20 ಗೇಟ್ಗಳನ್ನು ಮಾತ್ರ ಅದನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು. ಉಳಿದ 13 ಗೇಟ್ಗಳನ್ನು ಕೂಡ ಈಗಾಗಲೇ ಬದಲಾವಣೆ ಮಾಡ್ತಕ್ಕಂಥ ಕಾರ್ಯ ಕೂಡ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬಿರು ಬೇಸಿಗೆ ಆರಂಭವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳ ಜನರಿಗೆ ಕುಡಿಯೋ ನೀರಿಗೆ ಮುಂದಿರತಕ್ಕಂಥ ದಿನಗಳಲ್ಲಿ ಅಭಾವ ಉಂಟಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ವರ್ಣನ ಕೃಪೆ ಆದರೆ ಮಾತ್ರ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಮಳೆ ಆದರೆ ಮಾತ್ರ ಕುಡಿಯೋ ನೀರಿನ ಸಮಸ್ಯೆ ಆಗೋದಿಲ್ಲ. ಹಾಗೊಂದು ವೇಳೆ ಮಳೆ ಆಗದೇ ಇದ್ದರೆ ಖಂಡಿತವಾಗೂ ಈಗಾಗಲೇ ಏನು ಜಲಾಶಯದಲ್ಲಿ ನೀರಿದೆ, ಈ ಜಲಾಶಯದ ನೀರು ಕೇವಲ ಮೇವರೆಗೂ ಮಾತ್ರ ಈ ನೀರು ಬರ್ತದೆ. ಹೀಗಾಗಿ ಮಳೆರಾಯರ ಕೃಪೆ ಆದರೆ ಮಾತ್ರ ಈ ನೀರಿನ ಸಮಸ್ಯೆ ಬಗೆಹರ್ತದೆ ಅಂತ ಹೇಳ್ಬೋದು. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡಶಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.